ಸಂತೋಷ್ಗೆ ಮತ್ತೆ ಕರೆಯನ್ನ ಮಾಡಿ ಆವಾಜ್ ಹಾಕಿದ್ದಾಳೆ ಅಕ್ಕ ಬಾಂಡ್ ಮಂಜುಳಾ ಪೂಜಾರ್. ಸಂತೋಷ್ಗೆ ಕರೆಯನ್ನ ಮಾಡಿ ಧಮಕಿ ಹಾಕಿದ್ದಾಳೆ ರೈತ ನಾಯಕಿ ಅಂತ ಹೇಳಿ ತನ್ನನ್ನ ತಾನು ಹೇಳಿಕೊಳ್ಳುವಂತಹ ಮಂಜುಳಾ ಪೂಜಾರ್. ಟಿವಿಯವರಿಗೆ ಕೊಟ್ಟು ದೊಡ್ಡವನಾಗಿದ್ದಿ ನೀನು, ಆ ಟಿವಿಯವರನ್ನ ಕರ್ಕೊಂಡ್ ಬಾ ಅಂತ ಆವಾಜ್ ಹಾಕಿದ್ದಾಳೆ. ಇವತ್ತು ಬೆಳಗ್ಗೆ ಅಕ್ಕ ಬಾಂಡ್ನ ಮತ್ತೊಂದು ಕರ್ಮಕಾಂಡದ ಕುರಿತು ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು ವಿತ್ ಆಡಿಯೋ ವಿತ್ ಡಾಕ್ಯುಮೆಂಟ್. ಅಕ್ಕ ಬಾಂಡ್ ಸಂತೋಷ್ ಎಂಬಾತನಿಗೆ ಮಾಡಿದ್ದಾಳೆ ಎನ್ನಲಾದಂತಹ ಅನ್ಯಾಯದ ಕಂಪ್ಲೀಟ್ ಡೀಟೇಲ್ಸ್ ನ ನ್ಯೂಸ್ ಫಸ್ಟ್ ನೀಡಿತ್ತು. ಆ ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಸಂತೋಷ್ಗೆ ಮತ್ತೆ ಕರೆಯನ್ನ ಮಾಡಿರುವಂತಹ ಅಕ್ಕ ಬಾಂಡ್ ಮಂಜುಳಾ ಪೂಜಾರ್ ಆತನಿಗೆ ಧಮಕಿ ಹಾಕುವಂತಹ ಕೆಲಸವನ್ನ ಮಾಡಿದ್ದಾಳೆ. ಫೋನ್ ಕರೆಯನ್ನ ಮಾಡಿ ಸಂತೋಷ್ ಪಾಟೀಲ್ಗೆ ಅಕ್ಕ ಬಾಂಡ್ ಆವಾಜ್ ಹಾಕಿದ್ದಾಳೆ. ಆ ಆಡಿಯೋ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಅದರಿಂದ ನನ್ನ ಸಮಸ್ಯೆನ ಅವಳು ಹೇಳ್ಕೊಳ್ತಾ ಇದ್ದೆ. ನೀವೇನ್ ಸಂತೋಷ್ ಪಾಟೀಲ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಂತೋಷ್ ಪಾಟೀಲ್ ಬೆಳಗಾವಿಯ ನಾನಗೂರು ಗ್ರಾಮದ ನಿವಾಸಿ. ಇವರು 1.5 ವರ್ಷದ ಹಿಂದೆ ಸಂತೋಷ್ಗೆ ಒಂದು ಜಮೀನಿನ ಸಮಸ್ಯೆ ಆಗತ್ತೆ. ಆ ಸಂದರ್ಭದಲ್ಲಿ ಬೋಚಬಾಳ ಗ್ರಾಮದ ಸರ್ವೆ ನಂಬರ್ 95/2, 87/2, 99/1 ಇಲ್ಲಿದ್ದಂತಹ ಜಮೀನಿದು. ಕೋರ್ಟ್ ಆದೇಶವಿದ್ರೂ ಕೂಡ ಪ್ರಭಾವಿಗಳು ಭೂಮಿಯನ್ನ ಕಬ್ಜಾ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಈ ಸಂತೋಷ್ ಪಾಟೀಲ್ ರೈತ ನಾಯಕಿ ಅಂತ ತನ್ನನ್ನ ತಾನು ಹೇಳಿಕೊಳ್ಳುವಂತಹ ಮಂಜುಳಾ ಪೂಜಾರ್ ಬಳಿ ನನಗೆ ಸಹಾಯ ಮಾಡಿ ಜಾಗ ಬಿಡಿಸ್ಕೊಡಿ ಅಂತ ಹೇಳಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್ ಇಂದ ಹಣ ವಸೂಲಿಗಿಳಿದಂತಹ ಮಂಜುಳಾ ಪೂಜಾರ್ ವಿರುದ್ಧ ನ್ಯೂಸ್ ಫಸ್ಟ್ ನ ಮೊರೆಯನ್ನ ಹೋಗಿದ್ರು ಸಂತೋಷ್ ಪಾಟೀಲ್. ಇವತ್ತು ನ್ಯೂಸ್ ಫಸ್ಟ್ ವರದಿಯನ್ನ ಪ್ರಸಾರ ಮಾಡಿದಂತಹ ನಂತರದಲ್ಲಿ ಮಂಜುಳಾ ಪೂಜಾರ್ ಸಂತೋಷ್ ಪಾಟೀಲ್ಗೆ ಕರೆಯನ್ನ ಮಾಡಿ ಯಾವ ರೀತಿ ಆವಾಜ್ ಹಾಕಿದ್ಲು ನೋಡೋಣ ಬನ್ನಿ. ಉಷ್ಟು ಕೊಡಬೇಕಾಗಿತ್ತು, ನಾನು ಕೊಡ್ಲಿ ಬಂದ ನಿಮ್ ಮನ್ಯಾಗ ಉಷ್ಟ್ರಿಗೆ ಕೊಡ್ತೇನೆ ಬಾ. ಟಿವಿಯರಿಗೆ ಕೊಡು ಅಂತ ಮಂಡೆ ಹೇಳ ನಿನಗ. ಟಿವಿಯರ್ ಕೊಟ್ಟು ದೊಡ್ಡವಾಗಿ ನೀನ ನೀ ಹತ್ತಿದ್ದೈತಲ್ಲ, ಮತ್ತೆ ನಾವು ಕರ್ದಿದ್ದು ಬಿಟ್ಟಿದ್ದ ಹತ್ತಿದ್ದು ಪೊಲೀಸರಿಗೆ ಹೇಳಿದ್ ಇನ್ಫಾರ್ಮೇಶನ್ ಕೊಡ್ತೇನೆ ಬಾ. ಹಂಗಾದ್ರ 1000 ಮಂದಿ ರೊಕ್ಕ ಕೊಟ್ಟಿರ್ತೇವಿ. ಸಾಲ ಕೇಳಕ್ ಹೋದವ್ರೆಲ್ಲ ನಿನ್ನಂಗ ಉಟ್ರಿಗೆ ಕೊಟ್ಕೊಂಡ್ ಕುತ್ಕೊಂಡ್ ನಿಮ್ಮನ್ನ ಕೂಡ ಕುತ್ಕೊಂಡ್ ನಮ್ಮನ್ನ ಹಿಂಗ್ ಮಾಡ್ತಾನ್ರಿ, ನೀವ್ ರೊಕ್ಕ ಹಾಕ್ರಿ ಬರ್ರಿ ನನ್ ಕಾಪಾಡ್ದೆ. ನಾನು ರೊಕ್ಕ ಖರ್ಚು ಮಾಡಿದ್ದೀನಿ ನಿನಗೆ. ನಾನ್ ಸಾಲ ಇಸ್ಕೊಂಡ್ ಹೋದಿ. ಯಾಕೆ ಇಸ್ಕೊಂಡ್ ಹೋದಿ? ಯಾಕೆ ಇಸ್ಕೊಂಡ್ ಹೋದಿ ಹೇಳ? ಯಾಕೆ ಇಸ್ಕೊಂಡ್ ಹೋದಿ ನೀನ? ನೀ ಯಾಕೆ ಇಸ್ಕೊಂಡ್ ಹೋದಿ? ಟಿವಿನ ಕರ್ಕೊಂಬ, ಅವ್ರಿಗೆ TRP ಇಲ್ಲ ಮಾಡ್ಕೊಂಡ್ ಹೋಗ್ಲಿ, ಪಬ್ಲಿಸಿಟಿ ಆಕತ್ ನಮ್ದು. ನಾ ತಲೆ ಕೆಡ್ಸಕ್ ಹೋಗಲ್ಲ. ರೊಕ್ಕ ಕೊಟ್ಟಿದ್ದ 1000 ಮಂದಿ ಇರ್ತಾರ, 10 ಮಂದಿ ಕೊಟ್ಟಿರ್ತೇವೆ, 10 ಮಂದಿನ ಕೊಡ್ಕೊಂಡ್ ಹೋಗೋಣ. ನೋಡೋಣ ಏನ್ ದುಡ್ಡು ಕೊಟ್ಟಿಲ್ಲ ಬಿಟ್ಟಿಲ್ಲ, ಯಾಕೆ ಸುಮ್ನೆ ಕಿರ್ಕ್ ಮಾಡ್ತಾ ಇದೀಯ? ಮತ್ ಕೊಡ್ಲಾರ್ದ ನೀನೇ ಕೊಡ್ತೇನೆ ಅಂದಿ. ನೀನೇ ಕೊಡ್ತೇನೆ ಅಂದಿ. ನೀವ್ ಯಾವಾಗ ಕ್ಲಿಯರ್ ಮಾಡ್ತಾನೆ ಹೋಗ್ಬಿಟ್ರಿ ಊರಿಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಇವತ್ತು ಬೆಳಗ್ಗೆಯಷ್ಟೇ ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿಯನ್ನ ಮಾಡಿ ಅಕ್ಕ ಬಾಂಡ್ ಮಂಜುಳಾ ಪೂಜಾರ್ನ ಮತ್ತೊಂದು ಕರ್ಮಕಾಂಡವನ್ನ ಬಯಲಿಗೆಳೆದಿತ್ತು. ಅದರ ಪರಿಣಾಮ ನೋಡಿ ತತ್ತರಿಸಿ ಹೋದಾಗ ಕಾಣ್ತಾ ಇದೆ ಮಂಜುಳಾ ಪೂಜಾರ್. ಆದ್ರೂ ತಮ್ಮ ದರ್ಪವನ್ನ ಬಿಟ್ಟಿಲ್ಲ. ತನ್ನ ರೋಪ್ ಹಾಕುವಂತಹ ಆವಾಜ್ ಹಾಕುವಂತಹ ಶೈಲಿ ಇದೆಯಲ್ಲ, ಅದನ್ನ ಬಿಟ್ಟು ಕಾಣಿಸ್ತಾ ಇಲ್ಲ. ಶ್ರೀಕಾಂತ್, ಹೌದು ವಿದ್ಯಾ, ಏನಂತಂದರೆ ಸಂತೋಷ್ ಪಾಟೀಲ್ ಏನಿದ್ದಾರೆ ಅವರು ಭಾಳಷ್ಟು ಈ ಮಂಜುಳಾ ಪೂಜಾರಿಯಿಂದ ನೊಂದು ಹೋಗಿದ್ರು. ಯಾಕಂದರೆ ಆತ್ಮಹತ್ಯೆ ಹಾದಿಯನ್ನು ಅವರು ತುಳಿದಿದ್ರು. ಯಾಕಂತಂದರೆ ಭಾಳಷ್ಟು ದಿನನಿತ್ಯವೂ ಸಹ ಟಾರ್ಚರ್ ನಡೀತಾ ಇತ್ತು ಮಂಜುಳಾ ಪೂಜಾರಿಯಿಂದ. ಪ್ರತಿನಿತ್ಯವೂ ಸಹ ಫೋನ್ ಮಾಡಿ ನನಗೆ ಹಣ ಹಾಕಿ ಅಂತೇಳಿ ಪೀಡಿಸ್ತಾ ಇದ್ಲು. ಆ ಸಂದರ್ಭದಲ್ಲಿ ಅವರು ಏನಂತಂದರೆ ನ್ಯೂಸ್ ಫಸ್ಟ್ನ ಮೊರೆ ಹೋಗಿದ್ರು. ನ್ಯೂಸ್ ಫಸ್ಟ್ ಇವತ್ತು ಬೆಳಗಿನ ಜಾವ ಏನಂತಂದರೆ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಅಕ್ಕ ಬಾಂಡ್ ಮಂಜುಳಾ ಪೂಜಾರಿಯ ಏನು ಧಮಕಿ ಏನಿದೆ, ಜೊತೆಗೆ ಏನಂತಂದರೆ ಯಾವ ರೀತಿ ಪೀಡಿಸ್ತಾ ಇದ್ದಾಳೆ, ಕಿರುಕುಳ ನೀಡ್ತಾ ಇದ್ದಾಳೆ ಅನ್ನೋದ ಸವಿವರವಾದಂಥ ವರದಿಯನ್ನು ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತ್ತು. ಅದಾದ ನಂತರ ಏನಂತಂದರೆ ಮಂಜುಳಾ ಪೂಜಾರಿ ನೇರವಾಗಿ ಸಂತೋಷ್ ಪಾಟೀಲ್ ಫೋನನ್ನು ಮಾಡ್ತಾಳೆ. ಫೋನ್ ಮಾಡಿ ನೀನು TV ಅವ್ರ ಎದುರಿಗೆ ಹೋಗಿದೀಯಾ, ಹಾಗಿದ್ರೆ ಬಾ ನೋಡ್ಕೋತೀನಿ ಅನ್ನೋ ರೀತಿಯಲ್ಲಿ ಮತ್ತೆ ಏನಂತಂದರೆ ಧಮಕಿ ಹಾಕಿರುವಂಥದ್ದು. ಎಲ್ಲೋ ಒಂದು ಕಡೆ ಏನಂತಂದರೆ ಅಕ್ಕ ಬಾಂಡ್ಗೆ ಇದುವರೆಗೆ ಬುದ್ಧಿ ಬಂದಿಲ್ಲ ಅಂತೇಳಿ ಅನ್ಸತ್ತೆ ವಿದ್ಯಾ. ಯಾಕಂತಂದರೆ ಈಗಾಗಲೇ ಎಳೆಯಾಗಿ ಬೆಳಗಿನ ಜಾವ ಏನಂತಂದರೆ ಯಾವ ರೀತಿ ಧಮಕಿಯನ್ನು ಹಾಕಿದ್ಲು, ನ್ಯೂಸ್ ಫಸ್ಟ್ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಆಕಿ ಮಾತನಾಡಿದ್ಲು, ಜೊತೆಗೆ ಅಟ್ರಾಸಿಟಿ ಕೇಸನ್ನು ಹಾಕ್ತೀನಿ ಅಂತೇಳಿ ಪದೇ ಆತನನ್ನು ಪೀಡಿಸ್ತಾ ಇರುವಂಥದ್ದು ಎಲ್ಲ ವಿಚಾರವನ್ನು ನ್ಯೂಸ್ ಫಸ್ಟ್ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಆದರೂ ಸಹ ಅಕ್ಕ ಬಾಂಡ್ ಈಗ ಮತ್ತೆ ತನ್ನ ವರದಿಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ವರದಿ ಪ್ರಸಾರ ಆದಮೇಲೂ ಸಹ ಏನಂತಂದರೆ ಈಗ ಮತ್ತೆ ಕಿರುಕುಳವನ್ನು ಆರಂಭಿಸಿದ್ದಾರೆ. ಹಾಗಾಗಿ ಸಂತೋಷ್ ಪಾಟೀಲ್ ಈಗ
ನೇರವಾಗಿ ಏನಂತಂದ್ರೆ ಮೂಡಲಗಿ ಪೊಲೀಸ್ ಠಾಣೆ ಒಳಗಡೆ ಕುಳಿತುಕೊಂಡಿದ್ದಾರೆ. ಯಾಕಂತಂದ್ರೆ ಇದರಿಂದ ಇವಳು ನನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋ ಒಂದು ವಿಚಾರ, ಜೊತೆಗೆ ಪದೇ ಪದೇಯಾಗಿ ಫೋನ್ ಮಾಡಿ ಹಣ ಕೊಡಿ ಅಂತೇಳಿ ಏನು ಪೀಡಿಸ್ತಾ ಇದ್ದಾಳೆ. ಇದರಿಂದ ನನಗೆ ರಕ್ಷಣೆ ಕೊಡಿ ಅಂತೇಳಿ ಈಗ ಮೂಡಲಗಿ ಪೊಲೀಸರ ಮೊರೆ ಹೋಗಿರುವಂಥದ್ದು. ಅದರ ಜೊತೆಗೆ ಈಗ ಮಂಜುಳಾ ಪೂಜಾರಿ ಅವರು ತಮ್ಮ ವರಸೆಯನ್ನು ಬದಲಾವಣೆ ಮಾಡಿದ್ದಾರೆ. ನಾನು ನಿಮಗೆ ಕೈಗಡಾಗಿ ಹಣವನ್ನು ಕೊಟ್ಟಿದ್ದೀನಿ, ಆ ಹಣಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ಅಂತೇಳಿ. ಆದರೆ ಸಂತೋಷ್ ಪಾಟೀಲ್ ಹೇಳ್ತಾ ಇರುವಂಥದ್ದು, ನೀವು ಯಾವ ಹಣ ಕೊಟ್ಟಿದ್ದೀರಿ, ಯಾವಾಗ ಕೊಟ್ಟಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ನಾನು ಬಂದು ಹೋಗಿದ್ದೀನಿ ನಿಮ್ಮ ಏನು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ, ಹಲವಾರು ಬಾರಿ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ, ಆ ಹಣ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಏನಂತಂದರೆ ಮಂಜುಳಾ ಪೂಜಾರಿ ಈ ಹಣಕ್ಕಾಗಿ ಏನು ಪೀಡಿಸ್ತಾ ಬಂದಿದ್ಲು ಕಳೆದ 6 ತಿಂಗಳಿಂದ, ಆ ವಿಚಾರವನ್ನು ಮರೆಮಾಚಿಕೊಳ್ಳಿಕ್ಕೆ ಈಗ ನಾನು ಕೈಗಡ ಹಣ ಕೊಟ್ಟಿದ್ದೀನಿ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಮತ್ತೆ ಏನಂತಂದರೆ ಕಾಟವನ್ನು ಶುರು ಮಾಡಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.